ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬ ಜನ ಕಮೆಂಟ್ ಹಾಕಿ ಹೇಳ್ತಾ ಇದ್ದೀರಾ, ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ನಾನು ದುಡ್ಡು ಮಾಡಬೇಕು, ಫ್ರೀಯಾಗಿ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ದಂಗೆ ಹೇಳ್ಕೊಡಿ ಬ್ರೋ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಹಣ ಗಳಿಸೋದಕ್ಕೆ ಫ್ರೀಯಾಗಿ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ದಂಗೆ ಅಂತ ಹೇಳ್ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಕ್ಲಾರಿಟಿ ನೋಡಿ, ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ದುಡ್ಡು ಮಾಡಬೇಕು ಅಂದರೆ ವೆಬ್ಸೈಟೇ ತುಂಬ ಇಂಪಾರ್ಟೆಂಟು. ನಿಮ್ಮ ವೆಬ್ಸೈಟು ಚೆನ್ನಾಗಿದೆ ಅಂತಂದರೆ ಮಾತ್ರ ಗೂಗಲ್ ಅದನ್ನು ಪುಷ್ ಮಾಡುತ್ತೆ. ವೆಬ್ಸೈಟೇ ಚೆನ್ನಾಗಿಲ್ಲ ಅಂತಂದರೆ ಗೂಗಲ್ ಅದನ್ನು ಪುಷ್ ಮಾಡೋದಿಲ್ಲ. ಸೊ ನೀವು ವೆಬ್ಸೈಟ್ನ ಎರಡು ಥರ ಕ್ರಿಯೇಟ್ ಮಾಡ್ಬೋದು. ಒಂದು blogger.comನಲ್ಲಿ, ಮತ್ತೊಂದು ವರ್ಡ್ಪ್ರೆಸ್ನಲ್ಲಿ. blogger.comನಲ್ಲಿ ₹1 ಕೂಡ ಪೇ ಮಾಡೋಂಗಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನಿಮ್ಗೆ ಇಲ್ಲಿ. ಬಟ್ ಆದರೆ ವರ್ಡ್ಪ್ರೆಸ್ಸಿಗೆ ಹೋಗ್ತೀರಾ ಅಂತಂದರೆ ನೀವು ದುಡ್ಡನ್ನ ಪೇ ಮಾಡಬೇಕಾಗತ್ತೆ. ಎಷ್ಟು ದುಡ್ಡು ಬೇಕಾಗುತ್ತೆ ಅಂತಂದರೆ ಮಿನಿಮಮ್ ₹1,000 ಬೇಕಾಗುತ್ತೆ ನಿಮ್ಮ ಹತ್ರ. ಸೊ ₹1,000 ಏನಕ್ಕೆ ಅಂತಂದರೆ ಡೊಮೈನ್ ತೊಗೋಬೇಕಾಗತ್ತೆ ಮತ್ತು ಸರ್ವರ್ ತೊಗೋಬೇಕಾಗತ್ತೆ. ಇದನ್ನು ತೊಗೊಂಡು ನೀವು ನಿಮ್ಮದೇ ವರ್ಡ್ಪ್ರೆಸ್ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಬೋದು. ನನ್ನ ಹತ್ರ ದುಡ್ಡಿಲ್ಲ ಗುರು, ನಾನು ಫ್ರೀಯಾಗೆ ಮಾಡ್ತೀನಿ ಅಂತಂದರೆ blogger.comನಲ್ಲಿ ನಿಮ್ಮದೇ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ದುಡ್ಡು ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನಾನಿವತ್ತು ಈ ವಿಡಿಯೋದಲ್ಲಿ blogger.comನಲ್ಲಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಪಬ್ಲಿಷ್ ಮಾಡ್ದಂಗಿಂತ A to Z ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಹಣ ಗಳಿಸಬೇಕು ಬ್ಲಾಗಿಂಗ್ ಮೂಲಕ ಅಂತ ಇದ್ದೀರಾ ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದರೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಡೈರೆಕ್ಟಾಗಿ ಇವಾಗ ಟಾಪಿಕ್ಗೆ ಬರ್ತೀನಿ. ನೋಡಿ ಗುರು, ನೀವು ಕೂಡ ನಿಮ್ಮದೇ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೊಬೈಲ್ ಫೋನ್ನ ಕೈಗೆ ತೊಗೊಳ್ಳಿ, ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡಿ, ನೀವಿಲ್ಲಿ ಬ್ಲಾಗರ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ಈ ಥರ ಬರುತ್ತೆ, blogger.com ಅಂತ. ಸಿಂಪ್ಲಿ ಮೊದಲ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಇವ್ರದೇ ಅಪ್ಲಿಕೇಶನ್ ಕೂಡ ಇದೆ, ಅಪ್ಲಿಕೇಶನ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಬೋದು. ಇವಾಗ ನೋಡಿ ನಮ್ಗೆ ಇಲ್ಲಿ ಪಬ್ಲಿಷ್ ಯುವರ್ ಫ್ಯಾಷನ್ಸ್ ಯುವರ್ ವೇ ಅಂತ ಬಂತು. ಕೆಳಗೆ ಸ್ಕ್ರೋಲ್ನ ಮಾಡಿದ್ರಿ ಅಂತಂದರೆ ನಮಗೆ ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿದೆ. ಸೊ ಗೆಟ್ ಎ ಡೊಮೈನ್ ಅಂತಿದೆ ಮತ್ತು ಅರ್ನ್ ಮನಿ ಅಂತ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು ಮತ್ತು ನಿಮ್ಮ ಪರ್ಸನಲ್ ಪರ್ಪಸ್ಗಾದ್ರೂ ಇದನ್ನು ಯೂಸ್ ಮಾಡ್ಕೊಬೋದು. ಸಿಂಪಲ್ ಆಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಅರ್ನಿಂಗ್ ಮಾಡುವಂಥ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದಕ್ಕೆ ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ನಿಮಗೆ ಬೇಕಾಗಿರುವಂಥ ಜಿಮೇಲ್ ಐಡಿ ಕೊಡಿ. ಈ ಜಿಮೇಲ್ ಐಡಿ ತುಂಬ ಇಂಪಾರ್ಟೆಂಟು. ಬಿಕಾಸ್ ಆಫ್ ಜಿಮೇಲ್ ಐಡಿ ಇಲ್ಲ ಅಂತಂದರೆ ಲಾಗಿನ್ ಮಾಡೋಕ್ಕಾಗೋದಿಲ್ಲ. ಇವಾಗ ನೋಡಿ ಚೂಸ್ ಅ ನೇಮ್ ಆಫ್ ಯುವರ್ ಬ್ಲಾಗ್ ಅಂತ ಬಂತು. ನಿಮ್ಮ ಬ್ಲಾಗಿನ ನೇಮ್ ಅಂದರೆ ನಿಮ್ಮ ಒಂದು ಟೈಟಲ್ನ ನೇಮ್ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒನ್ ಟೈಪ್ ರಕ್ಷಿ ಅಕಾಡೆಮಿ ಅಂತ ಕೊಡ್ತೀನಿ. ನೀವು ಬೇಕು ಅಂದರೆ ನಿಮಗೆ ಬೇಕಾಗಿರುವಂಥ ನೇಮ್ನ ಕೊಟ್ಕೊಬೋದು. ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ಎಲ್ಲನೂ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಇವಾಗ ನೋಡಿ ಚೂಸ್ ಅ URL ಫಾರ್ ಯುವರ್ ಬ್ಲಾಗ್. ಸೊ ನೀವಿಲ್ಲಿ ನಿಮ್ಮ URL ಕೊಡಬೇಕಾಗತ್ತೆ. URL ಅಂತಂದರೆ ನಿಮ್ಮ ವೆಬ್ಸೈಟ್ನ URL ಆಗಿರುತ್ತಿದ್ದು. ನೀವು ಇದನ್ನು ಕಾಪಿ ಮಾಡಿಕೊಂಡು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಅವರು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರು ಅಂತಂದರೆ ಡೈರೆಕ್ಟಾಗಿ ನಿಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡ್ತಾರೆ. ಇದನ್ನು ನೀವು ಕಸ್ಟಮ್ URLನ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಏನು ಗೊತ್ತಾ, ನೀವು ವರ್ಡ್ಪ್ರೆಸ್ಸಿಗೆ ಹೋಗ್ತೀರಾ ಅಂತಂದರೆ ನಿಮ್ಮದೇ ಡೊಮೈನ್ನೇ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ onetiperaksheet.com ಈ ಥರ ಬರುತ್ತೆ. ನೀವು blogger.comನಲ್ಲಿ ಹೋಗ್ತೀರಾ ಅಂದರೆ ಅಡ್ರೆಸ್ನ ಕೊಟ್ಟ ಮೇಲೆ ಅದ್ರ ಎಂಡಲ್ಲಿ .blogspot.com ಅಂತ ಬೈ ಡಿಫಾಲ್ಟ್ ಆಗಿರುತ್ತೆ. ಇವಾಗ ಮೆನ್ಷನ್ ಆಗಿದೆ ನೋಡಿ .blogspot.com ಅಂತ. ಇದು ಬೈ ಡಿಫಾಲ್ಟ್ ಆಗಿರುತ್ತೆ. ಬಿಕಾಸ್ ಆಫ್ ಇವರು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಇಂಡೈರೆಕ್ಟಾಗಿ ಇವರ ಬ್ರ್ಯಾಂಡನ್ನು ಪ್ರಮೋಟ್ ಕೂಡ ಮಾಡ್ಕೋತಾರೆ. ಇವಾಗ ನೋಡಿ ನಾನು ಒನ್ ಟೈಪ್ ರಕ್ಷಿ ಅಕಾಡೆಮಿ ಅಂತ ಕೊಡ್ತೀನಿ. ಸೊ ಇವಾಗ ನನ್ನ URL ಬಂದ್ಬಿಟ್ಟು ಒನ್ ಟೈಪ್ ರಕ್ಷಿ ಅಕಾಡೆಮಿ .blogspot.com ಅಂತ ಬರುತ್ತೆ. ಸಿಂಪಲಾಗಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇನ್ ಕೇಸ್ ಆಫ್ URL ಅವೈಲೇಬಲ್ ಇಲ್ಲ ಅಂತಂದರೆ URL ತೊಗೊಳ್ಳೋದಿಲ್ಲ, ಆಲ್ರೆಡಿ ಟೇಕನ್ ಅಂತ ಬರುತ್ತೆ. ಅವಾಗ ಬೇರೆ URL ಕೊಡಬೇಕಾಗುತ್ತೆ. ನೀವು ಅವೈಲೇಬಲ್ ಇತ್ತು ಅಂತಂದರೆ ತೊಗೊಳುತ್ತೆ, ಅವಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಕನ್ಫರ್ಮ್ ಡಿಸ್ಪ್ಲೇ ನೇಮ್ ಅಂತ ಬಂತು. ಸೊ ನಾನು ಕನ್ಫರ್ಮ್ ಡಿಸ್ಪ್ಲೇ ನೇಮಲ್ಲೂ ಕೂಡ ಒನ್ ಟೈಪ್ ರಕ್ಷಿ ಅಕಾಡೆಮಿ ಅಂತ ಹಾಕೋತೀನಿ. ಇವಾಗ ಫಿನಿಶ್ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಷ್ಟೇ ಗುರು ಮಾಡಬೇಕಾಗಿರೋದು. ಕೆಳಗಡೆ ನೋಡಿ ಪ್ರೋಸೆಸಿಂಗ್ ಅಂತ ಬರ್ತಾ ಇದೆ. ಸೊ ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು, ನಿಮ್ಮ ವೆಬ್ಸೈಟ್ ಇವಾಗ ಡೈರೆಕ್ಟಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ತುಂಬ ದೊಡ್ಡ ಕೆಲಸ ಏನೂ ಇಲ್ಲ. ಡಿಸ್ಪ್ಲೇ ನಿಮ್ಮ ಅಪ್ಡೇಟೆಡ್ ಅಂತ ಬಂತು ನೋಡಿ. ಸೊ ಇವಾಗ ನೋಡಿ ಗುರು, ಫೈನಲ್ ಆಗಿ ನಮ್ಮ ವೆಬ್ಸೈಟು ಕ್ರಿಯೇಟ್ ಆಗಿದೆ. ಎಲ್ರಿಗೂ ಕೂಡ ಇಂಟರ್ಫೇಸ್ ಇದೇ ಥರ ಬರುತ್ತೆ. ನೀವೇನಾದರೂ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಕೋತಾ ಇದ್ದೀರಾ ಅಂತಂದರೆ ಇಂಟರ್ಫೇಸ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ. ಇವಾಗ ನೋಡಿ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನ್ಯೂ ಪೋಸ್ಟು ಮತ್ತು ನಮ್ಮ ನೇಮು ಕೂಡ ಇಲ್ಲೇ ಫೆಚ್ ಆಗಿದೆ ನೋಡಿ. ಸೊ ಅದು ಬಿಡ್ತು ಅಂದರೆ ಸ್ಟೇಟಸ್ಸು, ಕಮೆಂಟ್ಸು, ಅರ್ನಿಂಗ್ಸು, ಪೇಜಸ್ ಎಲ್ಲ ಇಲ್ಲೇ ಕ್ರಿಯೇಟ್ ಆಗಿದೆ. ನೀವು ಬೇಕು ಅಂತಂದರೆ ಲೇಔಟ್ನ ಕೂಡ ಚೇಂಜ್ ಮಾಡ್ಕೋಬೋದು, ಥೀಮ್ನ ಕೂಡ ಚೇಂಜ್ ಮಾಡ್ಬೋದು. ಥೀಮ್ ಅಂತಂದರೆ ನಿಮ್ಮ ವೆಬ್ಸೈಟ್ನ ಡಿಸೈನ್ ಆಗಿರುತ್ತಿದ್ದು. ಇವಾಗ ನೋಡಿ ಗುರು, ಫ್ರೀಯಾಗಿ ನಮಗೆ ಒಂದಷ್ಟು ಟೆಂಪ್ಲೇಟ್ಸ್ ಇರುತ್ತೆ. ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನಾನು ಕಸ್ಟಮೈಸ್ ಮಾಡೋದೆಲ್ಲ ಹೇಳೋಕೆ ಹೋಗೋದಿಲ್ಲ, ಬಿಕಾಸ್ ಆಫ್ ಅದು ತುಂಬ ಲೆಂತ್ ಆಗಿಬಿಡುತ್ತೆ. ನೀವು ಬೇಕು ಅಂದರೆ ಯೂಟ್ಯೂಬ್ನಲ್ಲೇ ಸಿಕ್ಕಾಪಟ್ಟೆ ಒಂದಷ್ಟು ವೀಡಿಯೋಸ್ಗಳು ಸಿಗ್ತವೆ ಥೀಮ್ಗಳನ್ನ ಕಸ್ಟಮೈಸ್ ಮಾಡೋದು ಹೆಂಗೆ ಅಂತ. ಸೊ ಥೀಮ್ ಅಂತಂದರೆ ನಿಮ್ಮ ವೆಬ್ಸೈಟ್ನ ಡಿಸೈನ್. ಇವಾಗ ವೆಬ್ಸೈಟ್ ಮಾತ್ರ ಕ್ರಿಯೇಟ್ ಆಗಿದೆ, ಡಿಸೈನ್ ಕ್ರಿಯೇಟ್ ಆಗಿಲ್ಲ. ನೀವು ಬೇಕು ಅಂದರೆ ಬೇರೆ ಥೀಮ್ಗಳನ್ನ ಕೂಡ ಸೆಟ್ ಮಾಡ್ಕೋಬೋದು. ಥೀಮ್ನ ಸೆಟ್ ಮಾಡೋದಿಲ್ಲ ಅಂತಂದರೆ ಪರವಾಗಿಲ್ಲ, ಬೈ ಡಿಫಾಲ್ಟ್ ಆಗಿ ಥೀಮ್ ಇರುತ್ತೆ. ಅದೇ ಥೀಮ್ನ ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಬೇಕು ಅಂತಂದರೆ ಥೀಮ್ಗಳನ್ನ ಬೇಕಾದರೆ ಸೆಟ್ ಮಾಡಿ. ಸಿಂಪಲ್ ಆಗಿ ನಾನು ನ್ಯೂ ಪೋಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇವಾಗ ನೀವೇನಾದರೂ ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಅದನ್ನು ಪಬ್ಲಿಷ್ ಮಾಡ್ತೀರಾ ಅಂದರೆ ನೀವಿಲ್ಲಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಪಬ್ಲಿಷ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೇಳಿದ್ದೀನಿ ಮತ್ತು ತುಂಬ ಜನ ವೆಬಿನಾರ್ನ ಕೂಡ ಅಟೆಂಡ್ ಮಾಡಿರ್ಬೋದು. ನೋಡಿ, ನೀವೇನಾದರೂ ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು
ದುಡ್ಡು ಮಾಡಬೇಕು ಅಂದರೆ ಜನಕ್ಕೆ ಯೂಸ್ ಆಗುವಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಬರಿಬೇಕಾಗತ್ತೆ. ನೀವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಬರಿಬೇಕು ಅಂದ್ಕೊಂಡಿದ್ದೀರಾ ಸಿಂಪಲ್ ಆಗಿ ಅದರ ಟೈಟಲ್ನ ಕೊಡಿ. ಫಾರ್ ಎಕ್ಸಾಂಪಲ್ ನಾನಿವಾಗ ಕನ್ನಡದಲ್ಲೇ ಟೈಟಲ್ ಕೊಡ್ತೀನಿ ನೋಡಿ. ನಾನು ಕನ್ನಡದಲ್ಲೇ ಟೈಪ್ ಮಾಡ್ಕೋತೀನಿ. ಕನ್ನಡದಲ್ಲಿ ಟೈಪಿಂಗ್ ಮಾಡುವ ಮೂಲಕ ಪ್ರತಿ ತಿಂಗಳು 50,000 ರೂಪಾಯಿಂದ 1,00,000 ಹಣ ಗಳಿಸಿ. ಸೊ ನೋಡಿ, ನಾನಿವಾಗ ಮೈಕ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಟೈಟಲ್ ಹಾಕ್ಬಿಟ್ಟಿದ್ದೀನಿ. ಸೊ ಟೈಟಲ್ನ ನೀವು 100 ವರ್ಡ್ಸ್ಗಿಂತ ಒಳಗಡೆ ಹಾಕಬೇಕಾಗತ್ತೆ. ಅದ್ರ ಮೇಲೆ ಹಾಕಿದ್ರಿ ಅಂತಂದರೆ ತೊಗೊಳ್ಳೋದಿಲ್ಲ. ಇವಾಗ ಟೈಟಲ್ ಹಾಕಿದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ನಾವು ಬ್ರೀಫಾಗಿ ಬರ್ಕೊಂಡು ಹೋಗ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಟೈಟಲ್ ಅಂತಂದರೆ ಜನ ನಿಮ್ಮ ಒಂದು ಆರ್ಟಿಕಲ್ನ ನೋಡೋಕ್ಕಿಂತ ಮುಂಚೆ ಟೈಟಲ್ ನೋಡ್ತಾರೆ. ಇಟ್ ವಾಸ್ ಸೇಮ್ ಲೈಕ್ ಯೂಟ್ಯೂಬ್ ಥರನೇ. ನೀವು ಯೂಟ್ಯೂಬಲ್ಲಿ ಓಪನ್ ಮಾಡ್ಕೊಂಡ್ರಿ ಅಂತಂದರೆ ಮೊದಲು ಥಂಬ್ನೇಲ್ ನೋಡ್ತಾರೆ, ಅದ್ರ ಕೆಳಗಡೆ ಟೈಟಲ್ ನೋಡ್ತಾರೆ. ಟೈಟಲ್ ನೋಡಿಕೊಂಡು ವಿಡಿಯೋನ ಕ್ಲಿಕ್ ಮಾಡ್ತಾರೆ. ಇದರಲ್ಲೂ ಕೂಡ ಸೇಮ್ ಟು ಸೇಮ್ ನೀವು ಥಂಬ್ನೇಲ್ ಕೂಡ ಹಾಕಬೇಕಾಗುತ್ತೆ, ಟೈಟಲ್ ಕೂಡ ಹಾಕಬೇಕಾಗುತ್ತೆ. ಅದ್ರ ಒಳಗಡೆ ನೀವು ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿ ಬರೀಬೇಕು. ಇವಾಗ ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಹಣ ಗಳಿಸೋದಕ್ಕೆ ಸಂಬಂಧಪಟ್ಟಂಗೆ ಕೆಳಗಡೆ ಡೀಟೇಲ್ ಆಗಿ ಪ್ಯಾರಾಗ್ರಾಫ್ನ ಬರ್ಕೊಂಡು ಹೋಗ್ಬೋದು. ಬರ್ಕೊಂಡು ಹೋಗುವಾಗ ನಿಮ್ಗೆ ಇಲ್ಲಿ ಫೋಟೋಸ್ಗಳನ್ನ ಆ್ಯಡ್ ಮಾಡೋಕೆ ಆಪ್ಷನ್ ಸಿಗುತ್ತೆ. ಮತ್ತು ನೀವು ಟೆಕ್ಸ್ಟ್ಗಳನ್ನ ಕಲರ್ಗಳನ್ನ ಚೇಂಜ್ ಮಾಡ್ಕೋಬೋದು, ಮತ್ತು ಬೋಲ್ಡ್ ಮಾಡ್ಬೋದು. ಈ ಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ನೀವು ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ನಾನು ಎಲ್ಲ ಆಪ್ಷನ್ಗಳ ಬಗ್ಗೆ ಡೀಟೇಲ್ ಆಗಿ ಹೇಳಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಫ್ ತುಂಬ ಟೈಮ್ ಆಗಿಬಿಡುತ್ತೆ. ಸಿಂಪಲ್ ಆಗಿ ನಾನು ಇವಾಗ ಒಂದು ಡೆಮೋ ಕೊಡ್ತೀನಿ ಅಷ್ಟೇ ನಿಮಗೆ. ಸೊ ನಾನು ಟೈಟಲಲ್ಲಿ ಹಾಕಿರೋದನ್ನೇ ಕಾಪಿ ಮಾಡಿಕೊಂಡು ಇಲ್ಲೂ ಕೂಡ ಹಾಕ್ತೀನಿ. ನೀವೇನು ಮಾಡಬೇಕು ಗೊತ್ತಾ, ಟೈಪಿಂಗ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಂದರೆ ನಾನು ಬರೀ ಎಕ್ಸಾಂಪಲಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಮಿನಿಮಮ್ ಅಂತಂದ್ರೂ ಕೂಡ 800ರಿಂದ 1000 ವರ್ಡ್ಸ್ನ ಯೂಸ್ ಮಾಡಿರಬೇಕಾಗತ್ತೆ. ನಿಮ್ಮ ಬ್ಲಾಗ್ ಸ್ಪಾಟ್ ಅಥವಾ ನಿಮ್ಮ ಒಂದು ವೆಬ್ಸೈಟು ಅರ್ನಿಂಗ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಪರ್ಮಿಷನ್ ಸಿಗಬೇಕು ಅಂದರೆ ಪ್ರತಿಯೊಂದು ಆರ್ಟಿಕಲ್ನಲ್ಲೂ ಕೂಡ ಅಥವಾ ಪ್ರತಿಯೊಂದು ಪೋಸ್ಟಲ್ಲೂ ಕೂಡ 500ರಿಂದ 800 ವರ್ಡ್ಸು ಇರಲೇಬೇಕು. ನಾನಿವಾಗ ಬರೀ ಡೆಮೋ ತೋರ್ಸೋಕ್ಕೆ ಮಾತ್ರ ಸಿಂಪಲಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಪ್ರಿವ್ಯೂ ನೋಡ್ಬೇಕು ನೀವು ಅಂತಂದರೆ ವ್ಯೂ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಯಾವ ಥರ ಕಾಣುತ್ತೆ ಅಂತ ಪ್ರಿವ್ಯೂ ಕೊಡೋದು ನೋಡಿ ಇದು. ಸೊ ಇದು ಪ್ರಿವ್ಯೂ ಆಯಿತಾ ನೋಡಿ. ಮೇಲ್ಗಡೆ ಒನ್ ಟೈಪ್ ಪರೀಕ್ಷೆ ಅಕಾಡೆಮಿ ಅಂತ ಇದೆ, ಸರ್ಚ್ ಬಾರ್ ಇದೆ. ಮತ್ತು ಇವಾಗ ನೋಡಿ ಯಾವ ಡೇಟಲ್ಲಿ ಪಬ್ಲಿಷ್ ಆಗ್ತಾ ಇದೆ ಅಂತ ಕೂಡ ಬರ್ತಾ ಇದೆ. ಟೈಟಲ್ ನೋಡ್ಬೋದು, ಕನ್ನಡದಲ್ಲಿ ಟೈಪಿಂಗ್ ಮೂಲಕ ಪ್ರತಿ ತಿಂಗಳು 50,000 ರೂಪಾಯಿಂದ 1,00,000 ಹಣ ಗಳಿಸಿ ಅಂತ ಇದೆ. ಕೆಳಗಡೆ ನಾನು ಬರೆದಿರುವಂಥ ಇನ್ಫಾರ್ಮೇಷನ್ ಮೆನ್ಷನ್ ಆಗಿದೆ. ಇದು ಪ್ರಿವ್ಯೂ ಆಯಿತಾ. ಸೊ ಪ್ರಿವ್ಯೂ ಅಂತಂದರೆ ಬರೀ ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದು. ಇವಾಗ ನೀವು ಇದನ್ನು ಪಬ್ಲಿಷ್ ಮಾಡಬೇಕು ಅಂತಂದರೆ ಇಲ್ಲೊಂದು ಐಕಾನ್ ಇದೆ ನೋಡಿ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಪಬ್ಲಿಷ್ ಪೋಸ್ಟ್ ಅಂತ ಬಂತು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಬ್ಲಿಷ್ ಆಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಬರೀ ಡೆಮೋ ಪರ್ಪಸ್ಸಿಗೆ ಮಾತ್ರ ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ಪೋಸ್ಟಲ್ಲೂ ಕೂಡ 800ರಿಂದ 1000 ವರ್ಡ್ಸನ್ನು ಯೂಸ್ ಮಾಡಿರಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಗೂಗಲ್ಲು ಅರ್ನಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದು. ಸೊ ಇವಾಗ ನೋಡಿ ಗುರು, ನಮ್ಮದೇ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ನಾವಿವಾಗ ಶೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲಿಂಕ್ ಸಿಗುತ್ತೆ. ಈ ಲಿಂಕ್ ಕಾಪಿ ಮಾಡಿಕೊಂಡು ಯಾರಿಗೆ ಬೇಕಾದರೂ ವಾಟ್ಸಾಪ್ನಲ್ಲಿ, ಟೆಲಿಗ್ರಾಮ್ನಲ್ಲಿ ಎಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು. ಇವಾಗ ಯಾರಾದರೂ ಲಿಂಕ್ ಕ್ಲಿಕ್ ಮಾಡ್ಕೊಂಡ್ರು ಅಂತಂದರೆ ನಮ್ಮ ವೆಬ್ಸೈಟಿಗೆ ಬರ್ತಾರೆ. ಸೊ ಅದರಿಂದ ಅವರು ಆರ್ಟಿಕಲ್ನ ರೀಡ್ ಮಾಡ್ಬೋದು. ಇದರಿಂದ ನಮಗೆ ವ್ಯೂಸು ಕೂಡ ಬರುತ್ತೆ, ಮತ್ತು ಆ್ಯಡ್ಸೆನ್ಸ್ ಆದಮೇಲೆ ರೆವೆನ್ಯೂ ಕೂಡ ಬರೋಕ್ಕೆ ಶುರು ಆಗುತ್ತೆ. ಈ ಥರ ಎಷ್ಟೇ ಆರ್ಟಿಕಲ್ನ ಬೇಕಾದರೂ ಬರೆದು ಪಬ್ಲಿಷ್ ಮಾಡ್ಬೋದು ಆಯಿತಾ. ಬೇಕು ಅಂದರೆ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಪೋಸ್ಟ್ ಬರೆಯೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಈ ಥರ ನಿಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿರುತ್ತೆ, ಬೇಕಾದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಗುರು, ಇಷ್ಟು ಸಿಂಪಲ್ ಆಗಿ ನೀವು ನಿಮ್ಮದೇ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ನೀವು ಆರ್ಟಿಕಲ್ಸ್ಗಳನ್ನ ಬರೆದು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಡೀಟೇಲ್ ಆಗಿ ವೀಡಿಯೋಸ್ಗಳು ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ಸಿಗ್ತವೆ. ನಾನಿವಾಗ ನಿಮ್ಗೆ ಹೇಳಿರೋದು ಬರೀ ಬೇಸಿಕ್ ಮಾತ್ರ ಆಯಿತಾ. ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲಲ್ಲಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ಸಿಗ್ತವೆ, ಚೆಕ್ಔಟ್ ಮಾಡಿ. ಯಾಕಂದರೆ ನಾನು blogger.com ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ, ಯಾಕಂದರೆ ನಾನು ಯೂಸು ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಇನಿಷಿಯಲ್ ಡೇಸಲ್ಲಿ ಯೂಸ್ ಮಾಡಿದ್ದೀನಿ, ಒಂದಷ್ಟು ಸೈಟ್ಗಳನ್ನ ರನ್ ಮಾಡಿದ್ದೀನಿ. ಬಟ್ ಆದರೆ ಅರ್ನಿಂಗ್ ಚಾನ್ಸಸ್ಸು ಸಿಕ್ಕಾಪಟ್ಟೆ ಕಮ್ಮಿ blogger.comನಲ್ಲಿ. ಬಿಕಾಸ್ ಆಫ್ ನಿಮ್ಮ ವೆಬ್ಸೈಟು ಕಂಪ್ಲೀಟ್ಲಿ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರೋದಿಲ್ಲ, ಬೇರೆ ಕಂಪ್ನಿಯ ಕಂಟ್ರೋಲಲ್ಲಿ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದೇನಪ್ಪ ಅಂತಂದರೆ ವರ್ಡ್ ಪ್ರೆಸ್ನ ಮೂಲಕ ಮಾಡ್ಕೊಳ್ಳಿ ಅಂತ. ವರ್ಡ್ ಪ್ರೆಸ್ಸಲ್ಲಿ ನಿಮಗೆ ಆಪ್ಷನ್ಸು ಕೂಡ ಜಾಸ್ತಿ ಇರುತ್ತೆ, ಕಂಟ್ರೋಲು ಕೂಡ ನಿಮ್ಮದೇ ಆಗಿರುತ್ತೆ, ಮತ್ತು ಅರ್ನಿಂಗ್ ಚಾನ್ಸಸ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. blogger.comನಲ್ಲಿ ಅಡ್ವಾಂಟೇಜ್ ಇದೆ ಫ್ರೀ ಅನ್ನೋದು ಬಿಟ್ಟರೆ, ಡಿಸ್ಅಡ್ವಾಂಟೇಜು ಕೂಡ ತುಂಬಾ ಇದ್ದಾವೆ. ನೀವು ವರ್ಡ್ ಪ್ರೆಸ್ಸಿಗೆ ಹೋಗ್ತೀರಾ ಅಂತಂದರೆ ಆಪ್ಷನ್ಸು ಜಾಸ್ತಿ ಇರುತ್ತೆ, ಕಂಟ್ರೋಲು ಕೂಡ ನಿಮ್ಮದೇ ಆಗಿರುತ್ತೆ, ಪ್ಲಸ್ ರೆವಿನ್ಯೂ ಚಾನ್ಸಸ್ಸು ಕೂಡ ಜಾಸ್ತಿ ಆಗಿರುತ್ತೆ ನಿಮಗೆ. ಸೊ ನಿಮ್ಗೇನಾದ್ರೂ ವರ್ಡ್ ಪ್ರೆಸ್ನಲ್ಲೂ ಕೂಡ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ನನ್ನ ಗೈಡ್ಲೈನ್ಸ್ ಬೇಕು ಅಂದರೆ ನಿಮಗೋಸ್ಕರ ಅಂತಲೇ ಕನ್ನಡದಲ್ಲಿ ಕೋರ್ಸ್ನ ನಾನು ರೆಡಿ ಮಾಡಿದ್ದೀನಿ. ಈ ಕೋರ್ಸಿನ ಪ್ರೈಸ್ ಎಷ್ಟು ಗೊತ್ತಾ, 4,999 ರೂಪಾಯಿ ದುಡ್ಡು. ಸೊ ನಿಮ್ಗೇನಾದರೂ ಜಾಯ್ನ್ ಆಗೋಕ್ಕೆ ಇಷ್ಟ ಇದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ಒನ್ ಟೈಮ್ ಪೇಮೆಂಟನ್ನು ಮಾಡೋ ಮೂಲಕ ನೀವು ಕೂಡ ನಮ್ಮ ಬ್ಲಾಗಿಂಗ್ ಮಾಸ್ಟರ್ ಕ್ಲಾಸಿಗೆ ಜಾಯ್ನ್ ಆಗೋ ಮೂಲಕ ಕನ್ನಡದಲ್ಲಿ ಟೈಪಿಂಗ್ ಮಾಡಿಕೊಂಡು ಹಣ ಗಳಿಸೋದಕ್ಕೆ ಅಂತ ಕಲಿಯಕ್ಕೆ ಶುರು ಮಾಡ್ಬೋದು. ಸೊ ಈ ಕೋರ್ಸಲ್ಲಿ ನಿಮಗೆ ಬ್ಲಾಗಿಂಗ್ ಅಂದರೆ ಏನು, ಬ್ಲಾಗಿಂಗಲ್ಲಿ ಏನು ಕೆಲಸ ಮಾಡಬೇಕು, ವೆಬ್ಸೈಟ್ನ ಕ್ರಿಯೇಟ್ ಮಾಡೋದಂಗೆ, ಡೊಮೈನ್ ತೊಗೊಳೋದಾಗೆ, ಸರ್ವರ್ ತೊಗೊಳೋದಾಗೆ, ವೆಬ್ಸೈಟ್ನ ಕ್ರಿಯೇಟ್ ಮಾಡೋದಂಗೆ, ಮತ್ತು ಕಂಟೆಂಟ್ ಹುಡ್ಕೋದಾಗೆ, ಕಂಟೆಂಟನ್ನು ಪಬ್ಲಿಷ್ ಮಾಡೋದಂಗೆ, ಬರೆಯೋದಂಗೆ, ಎಲ್ಲಾದ್ರ ಬಗ್ಗೆ ಕೂಡ A to Z ಹೇಳ್ಕೊಟ್ಟಿದ್ದೀನಿ. ಅದು ಕೂಡ ಕಂಪ್ಲೀಟ್ಲಿ ನಮ್ಮ ಕನ್ನಡದಲ್ಲೇ. ಸೊ ನಿಮಗೂ ಕೂಡ ಬ್ಲಾಗಿಂಗ್ ಬಗ್ಗೆ ಡೀಟೇಲ್ ಆಗಿ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಇವಾಗಲೇ ಡಿಸ್ಕ್ರಿಪ್ಷನ್ ಹಾಕಿರುವಂಥ ಲಿಂಕ್ ಕ್ಲಿಕ್ ಮಾಡಿಕೊಂಡು ನಮ್ಮ ಬ್ಲಾಗಿಂಗ್ ಮಾಸ್ಟರ್ ಕ್ಲಾಸಿಗೆ
ಜಾಯ್ನ್ ಆಗಿ. ಸೊ ನಾನು ನಿಮಗೆ ಕ್ಲಾಸಲ್ಲಿ ಸಿಗ್ತೀನಿ ಆ್ಯಂಡ್ ದೆನ್ ಡೀಟೇಲಾಗಿ ಬ್ಲಾಗಿಂಗ್ ಸಂಬಂಧಪಟ್ಟಂಗೆ ಗೈಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ತಾನೆ, ಪೇಜ್ನ ಫಾಲೋ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ.